ಹಾಯ್ ಎಲ್ರಿಗೂ ನಮಸ್ಕಾರ. ಮಿಸ್ಟರ್ ಬಸವಾದಿ ಒಂದು ಚಾನಲ್ಗೆ ಮತ್ತೊಮ್ಮೆ ಸ್ವಾಗತ. ಉಪ್ಪಿನಕಾಯಿ ಅಂದರೆ ಸಾಕು ಪ್ರತಿಯೊಬ್ಬರು ಬಾಯಲ್ಲೂ ನೀರು ಬರೋಕ್ಕೆ ಸ್ಟಾರ್ಟ್ ಆಗುತ್ತೆ. ಉಪ್ಪಿನಕಾಯಿ ಅಂದರೆ ಪ್ರತಿಯೊಬ್ಬರಿಗೂ ಇಷ್ಟ. ಅಂದರೆ ಮೊನ್ನೆ ಕೆಲಸಕ್ಕೆ ಹೋಗಿದ್ದಾಗ ಅಮಟೆ ಮರ ನೋಡಿದೆ. ಇವಾಗ ಅಮಟೆಕಾಯಿ ಬಿಡೋ ಸೀಸನ್ ಆಗಿರೋದ್ರಿಂದ ಅಮಟೆಕಾಯಿ ಮರದಲ್ಲಿ ತುಂಬ ಇದ್ದವು. ಹಾಗಾಗಿ ನಾನು ಆ ಮರನ ನೋಡಿ ಯೋಚನೆ ಮಾಡಿದೆ, ನನಗೆ ಉಪ್ಪಿನಕಾಯಿ ತಿನ್ನಬೇಕು ಅನ್ನಿಸ್ತು. ಹಾಗಾಗಿ ಆ ಅಮಟೆಕಾಯಿನ ಕುಯ್ಕೊಂಡು ಬಂದು ಇವತ್ತು ಉಪ್ಪಿನಕಾಯಿ ಮಾಡೋಕ್ಕೆ ಹೊರಟಿದ್ದೀನಿ. ಉಪ್ಪಿನಕಾಯಿ ಹೇಗೆ ಮಾಡೋದು ಅಂತ ನನಗೂ ಕೂಡ ಗೊತ್ತಿಲ್ಲ. ತುಂಬ ಜನಗಳ ಹತ್ರ ರೆಸಿಪಿನ ಕೇಳಿದ್ದೀನಿ, ಹಾಗೆ ವೀಡಿಯೋಗಳು ಕೂಡ ನೋಡಿದ್ದೀನಿ. ಈಗ ಅವ್ರು ಹೇಗೆ ಮಾಡಿದ್ರು ಅದನ್ನು ನಾನು ಕೂಡ ಕಾಪಿ ಮಾಡ್ತಾಯಿದ್ದೀನಿ. ಆದರೆ ಅದು ಹೇಗೆ ಬರುತ್ತೆ ಅಂತ ನನಗೆ ಗೊತ್ತಿಲ್ಲ, ಮಾಡಿದ್ಮೇಲೆ ಗೊತ್ತಾಗೋದು. ಆದರೆ ನನ್ನ ಪ್ರಯತ್ನನ ಒಂದು ರೀತಿ ಮಾಡ್ತಾಯಿದ್ದೀನಿ. ಅದನ್ನು ಹೇಗೆ ಮಾಡೋದು ಅಂತ ನಾನು ಕೂಡ ನಿಮಗೆ ತಿಳಿಸ್ಕೊಡ್ತೀನಿ. ಹೀಗೆ ಅಮಟೆಕಾಯಿನ ಎಳೆ ಅಮಟೆಕಾಯಿಗಳನ್ನ ತಗೋಬೇಕು. ಇವಾಗ ನಾನು ಎಳೆ ಅಮಟೆಕಾಯಿಗಳನ್ನ ತಗೊಂಡಿದ್ದೀನಿ. ಇದನ್ನು ಇವಾಗ ನೀಟಾಗಿ ನಾವು ತೊಳ್ಕೋಬೇಕು. ಇವಾಗ ನೀಟಾಗಿ ತೊಳೆದಾಗಿದೆ. ತೊಳೆದಾದ ನಂತರ ಇದನ್ನು ಡ್ರೈ ಮಾಡಬೇಕು ಅಂದರೆ ಒಂದು ಬಟ್ಟೆ ತಗೊಂಡು ಅದ್ರ ಮೇಲೆ ಇಡಬೇಕು. ಇದನ್ನು ಒಣಗಿಸ್ಬೇಕು. ಇವಾಗ ಈ ಪಂಚೆ ಮೇಲೆ ಇದನ್ನು ಇಡ್ತಾಯಿದ್ದೀನಿ. ಇವಾಗ ಡ್ರೈ ಮಾಡ್ತಾಯಿದ್ದೀನಿ. ಇದು ನೀರೆಲ್ಲ ಇದರಲ್ಲಿ ಪೂರ್ತಿ ಡ್ರೈ ಆಗಬೇಕು ಅಂತ ಹೇಳಿದ್ದಾರೆ. ಏಕೆಂದರೆ ನೀರಿದ್ದರೆ ಉಪ್ಪಿನಕಾಯಿ ಬೇಗ ಹಾಳಾಗುತ್ತೆ ಅಂತ ಚೆನ್ನಾಗಿ ಡ್ರೈ ಮಾಡ್ಕೋಬೇಕು ಅಂತ ಹೇಳೋರೆ. ನಾನು ಹಾಗಾಗಿ ಇದನ್ನು ಸ್ವಲ್ಪ ಗಾಳಿಗಾಗಿ ಬಿಡ್ತಾಯಿದ್ದೀನಿ. ಇವಾಗ ಒಂದು 5 ನಿಮಿಷ ಬಿಡೋಣ, ಅದು ಗಾಳಿಗೆ ಡ್ರೈ ಆಗುತ್ತೆ. ಆಮೇಲೆ ಬಂದು ನೋಡೋಣ. ಒಂದು 10 ನಿಮಿಷ ಬಿಟ್ಟಿದೆ ಇವಾಗ ಇದನ್ನು ಡ್ರೈ ಮಾಡೋಕ್ಕೆ. ಅದು ಇನ್ನೂ ಸ್ವಲ್ಪ ನೀರು ಬಿಟ್ಟಿಲ್ಲ, ಹಾಗಾಗಿ ಅದನ್ನು ಸ್ವಲ್ಪ ಸೀಡ್ಕೋಬೇಕು. ಈ ಥರ ಸೀಡ್ಕೊಳ್ಳೋದ್ರಿಂದ ಬೇಗ ಡ್ರೈ ಆಗುತ್ತೆ. ಹಾಗೆ ಅದಕ್ಕೆ ಬೇರೆ ಬಟ್ಟೆಗಳನ್ನ, ಡ್ರೈ ಬಟ್ಟೆಗಳನ್ನ ತಗೊಂಡು, ಅಂದರೆ ಒಣಗಿರೋ ಬಟ್ಟೆಗಳನ್ನ ತಗೊಂಡು ಅದಕ್ಕೆ ಹಾಕಬೇಕು. ನೀಟಾಗಿ ಈ ಥರ ತೇವ ನೀರಿನಂಶ ಇರ್ಬಾರ್ದು. ಹಾಗೆ ಅದನ್ನು ಸೀಡ್ಕೊಂಡು ಒಂದು ಡ್ರೈ ನೋಡಿ. ಇವಾಗ ಚೆನ್ನಾಗಿ ಡ್ರೈ ಮಾಡ್ಕೊಂಡಾಯ್ತು. ಇವಾಗ ಇದನ್ನು 4 ಹೋಳುಗಳಾಗಿ ಕಟ್ ಮಾಡಬೇಕು. ಇವಾಗ ನಾನು ಕಟ್ ಮಾಡ್ತೀನಿ. ಯಾವ ಥರ ಕಟ್ ಮಾಡೋದು ಅಂತ ನೋಡ್ಕೊಳ್ಳಿ. ನಾನು ಕಟ್ ಮಾಡ್ತಾಯಿದ್ದೀನಿ. ನೋಡಿ, ಈ ಥರ ಒಂದು ಕಾಯನ್ನು 4 ಹೋಳುಗಳಾಗಿ ಈ ಥರ ಮಾಡಬೇಕು. ಈ ಥರ ಎಲ್ಲನೂ ಹೋಳುಗಳಾಗಿ ಮಾಡ್ಕೋಬೇಕು. ಕೆಲವೊಂದು ಬಲ್ತಿರುತ್ತೆ. ಆ ಬಲ್ತಿರೋದನ್ನ ಹಾಕ್ಬೇಡಿ, ಯಾಕೆಂದರೆ ಉಪ್ಪಿನಕಾಯಿ ಚೆನ್ನಾಗಿರಲ್ಲ. ಹಾಗೆಯೇ ಜಾಸ್ತಿ ದಿನ ಇಡೋಕ್ಕೂ ಆಗಲ್ಲ ಅದನ್ನು ಬಲ್ತಿರೋದು ಹಾಕಿದ್ರೆ. ಹಾಗಾಗಿ ಆದಷ್ಟು ಎಳೆದು ತಂದು ಮಾಡಿಕೊಂಡ್ರೆ ಚೆನ್ನಾಗಿರುತ್ತೆ. ಮತ್ತು ಜಾಸ್ತಿ ದಿನ ಬಾಳಿಕೆ ಕೂಡ ಬರುತ್ತೆ ಅದು.
ಇವಾಗ ನೋಡಿ ಲೈಟಾಗಿ ಹುರ್ಕೋಬೇಕು. ಅದನ್ನು ಸಪ್ರೇಟಾಗಿ ಇಟ್ಕೋಬೇಕು. ನಾವು ಅದನ್ನು ಜಾಸ್ತಿ ಏನು ಹುರಿಯೋಕೆ ಹೋಗಬಾರ್ದು. 3-4 ಟೇಬಲ್ ಸ್ಪೂನು ಹಾಕ್ಕೊಂಡು ಅದನ್ನು ಅಷ್ಟೇ ಜಾಸ್ತಿ ಹುರಿಯೋಕೆ ಹೋಗಬಾರ್ದು. ಅದ್ರ ಕಲ್ಲರು ರೆಡ್ ಆಗುತ್ತೆ, ಅಲ್ಲಿ ತನಕ ಹುರ್ಕೋಬೇಕು. ಇವಾಗ ಕಲರ್ ಚೇಂಜ್ ಆಗ್ತಾ ಇದೆ ಮತ್ತು ಸ್ಮೆಲ್ಲು ಕೂಡ ಚೇಂಜ್ ಆಗುತ್ತೆ ಅದ್ರದ್ದು. ರೆಡಿ ಆಗೈತೆ. ಇದನ್ನು ಜಾರ್ ಮಿಕ್ಸಿಲಿ ಆಡಿಸ್ಬೇಕು, ಆದರೆ ಬಿಸಿ ಇದ್ದಾಗ ಹಾಕಬಾರ್ದು. ಇದು ಸ್ವಲ್ಪ ತಣ್ಣಗಾಗೋ ತನಕ ಒಂದು 10-15 ನಿಮಿಷ ಇದನ್ನು ಹಾಗೆ ಇಡಬೇಕು. ಇವಾಗ 15 ನಿಮಿಷ ಆರಿಸ್ಕೊಂಡು ಈಗ ಅದನ್ನು ಜಾರ್ಗೆ ಹಾಕೋತಾ ಇದ್ದೀನಿ. ಮುಂದಕ್ಕೆ ಬಂದು ಅದಕ್ಕೆ 4 ಬೆಳ್ಳುಳ್ಳಿ ಹಾಕ್ತಾ ಇದ್ದೀನಿ ಮತ್ತು 1-2-3 ಒಣಗಿರೋ ಮೆಣಸಿಗೆ ಹಾಕ್ತಾ ಇದ್ದೀನಿ. ಈಗ ಇದನ್ನು ಜಾರಲ್ಲಿ ಆಡಿಸ್ಕೋಬೇಕು. ಈಗ ಚೆನ್ನಾಗಿ ಪೌಡ್ರ್ ಆಗಿದೆ ನೋಡಿ. ಇವಾಗ ಇನ್ನೊಂದು ಸ್ವಲ್ಪ ಸಾಸಿವೆ ಮತ್ತು ಹಿಂಗನ್ನ ಫ್ರೈ ಮಾಡ್ಕೋಬೇಕು. ಸ್ವಲ್ಪ ಎಣ್ಣೆ ಹಾಕಬೇಕು.